ಹಾಯ್ ಫ್ರೆಂಡ್ಸ್, ಇವತ್ತು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಿರೋರು ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಮೊದಲಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿ ಒಂದು ಇಂಚಷ್ಟು ತೊಗೊಂಡಿದ್ದೀವಿ. ಬೆಳ್ಳುಳ್ಳಿನ ಬಂದು ಒಂದು 2 ಫುಲ್ ಗೆಡ್ಡೆ ಅಷ್ಟು ತೊಗೊಂಡು ನೀಟಾಗಿ ಇದನ್ನು ಸಿಪ್ಪೆ ಬಿಡಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಿ. ಒಂದು ಸ್ವಲ್ಪ 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಿದ ನಂತರ ಒಂದು ಪ್ಲೇಟ್ನ ತಗೊಳ್ಳಿ. ಆ ಪ್ಲೇಟ್ಗೆ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ನ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮತ್ತು ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಕ್ಕೆ ನೆಕ್ಸ್ಟ್ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಳ್ಬೇಕು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿನ ಸ್ವಲ್ಪ ಸ್ಮ್ಯಾಶ್ ಥರ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಕೂಡ ಸೇರಿಸ್ಕೊಂಡಿದ್ದೀವಿ. ಹಾಕೊಂಡಿರೋ ಎಲ್ಲ ಮಸಾಲೆನ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಬೇಡಿ, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಸ್ವಲ್ಪ ಜಾಸ್ತಿ ಡ್ರೈ ಅನ್ನಿಸ್ತು ಅಂದರೆ 2 ಟೇಬಲ್ ಸ್ಪೂನ್ ಅರ್ಧ ಹೋಳು ನಿಂಬೆಹಣ್ಣನ್ನು ಕೂಡ ಸ್ಕ್ವೀಸ್ ಮಾಡ್ಕೊಳ್ಳಿ. ಒಳಗಡೆಗೆ ನೀಟಾಗಿ ಫಿಶ್ ಸ್ಲೈಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆಯಿಂದ 1 ಅವರ್ ನೀವು ಮ್ಯಾಗ್ರಿನೇಟ್ ಮಾಡಿದ್ರೆ ಮಸಾಲೆ ನೀಟಾಗಿ ಹಿಡಿದಿರುತ್ತೆ ಫಿಶ್ ಸ್ಲೈಸಸ್ಗೆ. ಆಗ ನೀವು ಎಣ್ಣೆಲಿ ಫ್ರೈ ಮಾಡಿ ಟೇಸ್ಟ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀಟಾಗಿ ನೀವು ಎಷ್ಟು ಪೀಸ್ನ ಇದು ಮಾಡ್ಕೊಂಡಿದ್ದೀರಾ ಅದ್ರ ಒಳಗಡೆ ಭಾಗಕ್ಕೆ ಮತ್ತು ಮೇಲ್ಗಡೆ ಭಾಗಕ್ಕೆ ಕೆಳಗಡೆ ಭಾಗಕ್ಕೆ ಎಲ್ಲ ನೀಟಾಗಿ ಸೈಡ್ಗೆಲ್ಲ ಅಪ್ಲೈ ಮಾಡಿ ಇಟ್ಕೊಳ್ಳಿ. 1/4 ಅವರ್ ಮ್ಯಾಕ್ಸಿಮಮ್ ಅಂದರೆ ನೀವು ಮ್ಯಾಗ್ರಿನೇಟ್ ಮಾಡಿದ್ರೆ ಟೇಸ್ಟ್ ಅಂತೂ ಸೂಪರ್ವಾಗಿ ಬರುತ್ತೆ. ಈಗ ನೀಟಾಗಿ ಎಲ್ಲ ಸ್ಲೈಸಸ್ಗೂ ಕೂಡ ಅಪ್ಲೈ ಮಾಡಾಗಿದೆ. ಈಗ 1/4 ಅವರ್ ನಾವು ಇಲ್ಲ 1 ಅವರ್ ಅದನ್ನು ರೆಸ್ಟಲ್ಲಿ ಬಿಟ್ಬಿಡೋಣ. ನಂತರ ಅದು ರೆಸ್ಟ್ ಆದ ನಂತರ ತವಾನ ಬಿಸಿಗೆ ಇಟ್ಕೊಂಡಿದ್ದೀವಿ. ಈಗ ನಿಮಗೆ ತುಂಬ ಎಣ್ಣೆಲಿ ಡೀಪ್ ಫ್ರೈ ಆಗೋಕ್ಕಿಂತ ಬೆಟರ್ ಅಂದರೆ ಸ್ವಲ್ಪ ಲಿಮಿಟಾಗಿ ಎಣ್ಣೆ ಯೂಸ್ ಮಾಡಿ ಫ್ರೈ ಮಾಡಿ. ಏಕೆಂದರೆ ಆಯಿಲ್ ಒಬ್ಬೊಬ್ರಿಗೆ ಜಾಸ್ತಿ ಆಯಿತು ಅಂತ ಫೀಲ್ ಆಗ್ಬೋದು ಫಿಶ್ಶಿಗೆ. ಸೊ ಅದಕ್ಕೋಸ್ಕರ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದು ಸ್ವಲ್ಪ ಬಿಸಿ ಆದ ನಂತರ ಫಿಶ್ ಸ್ಲೈಸ್ನ ಒಂದೊಂದೇ ಹಾಕಿ 2 ಸೈಡೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿದಷ್ಟು ನೀಟಾಗಿ ಒಳಗಡೆ ಎಲ್ಲ ಫಿಶ್ಶು ಜ್ಯೂಸಿಯಾಗಿ ಬೆಂದಿರುತ್ತೆ. ತುಂಬಾ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೇಕು ಅಂದಾಗ ನೀವು ಸ್ವಲ್ಪ ಎಣ್ಣೆ ಬೇಕು, ಫುಲ್ ಡ್ರೈ ಅನಿಸ್ತು ಅಂದಾಗ 2 ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫಿಶ್ ಈಗ ನೀಟಾಗಿ ಡೀಪ್ ಫ್ರೈ ಆಗಿದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.